ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಈ ಥರ ಒಂದು ಡಿಫ್ರೆಂಟಾಗಿ ರೆಡ್ ಪಲಾವ್ ಮಾಡ್ಕೊಳ್ಳೋಣ ಬನ್ನಿ ಎಲ್ಲರೂ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ತುಪ್ಪ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ತುಪ್ಪ ಇದೆ. ತುಪ್ಪದಲ್ಲಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಘಮನೂ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ಪೈಸಸ್ ಬಂದು 2 ಪಲಾವ್ ಎಲೆ, 5 ಲವಂಗ, 2 ಏಲಕ್ಕಿ, 1 ಚಕ್ಕೆ ಪೀಸು. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳೋಣ. ಎಣ್ಣೆ ಏನಕ್ಕೆ ಅಂತಂದರೆ ತುಪ್ಪನೇ ಸ್ವಲ್ಪ ಇದಾಗುತ್ತೆ, ತುಪ್ಪದಿಂದ ಮಾಡ್ಬೋದು. ಬರೀ ತುಪ್ಪನೇ ತಿನ್ನೋಕ್ಕಾಗಲ್ಲಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ಪೈಸಸ್ ಬಂದು 2 ಪಲಾವ್ ಎಲೆ, 1 ಚಕ್ಕೆ ಪೀಸು, 2 ಏಲಕ್ಕಿ, 4 ಲವಂಗ. ಇದೆಲ್ಲ ಒಂದು 2 ನಿಮಿಷ ಘಮ ಬರಲಿ ತುಪ್ಪದಲ್ಲಿ. ತುಪ್ಪ ಎಣ್ಣೆ 2 ಹಾಕಿದ್ದೀನಿ ನಾನೀಗ. 2 ಈರುಳ್ಳಿ ಉದ್ದುದ್ದ ಹಚ್ಚಿರೋದು ಫ್ರೈ ಆಗಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ಈ ರೆಡ್ ಪಲಾವ್ ಏನಂತಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಒಮ್ಮೆ ಟ್ರೈ ಮಾಡಬೇಕು ನಿಮ್ಮ ಮನೇಲಿ, ಎಲ್ಲರ ಮನೇಲೂ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈರುಳ್ಳಿ ನೋಡಿ ಕೆಂಪಾಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡಿರೋದು, ಫ್ರೆಶ್ ಆಗಿದೆ. ಇದನ್ನು ಅಷ್ಟೇ 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. 2 ಟೊಮೆಟೊ, 2 ಹಸಿಮೆಣ್ಸಿನ್ಕಾಯಿ. ಈ ಪಲಾವು 4ರಿಂದ 5 ಜನ ತಿನ್ಬೋದು, ಅಷ್ಟು ಕ್ವಾಂಟಿಟಿಲಿ ನಾನು ಮಾಡ್ತಾಯಿದ್ದೀನಿ. ನೀವು ನೋಡ್ಕೊತಾ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೀವೆಲ್ಲರೂ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರ್ ಮಾಡಿ. ನೋಡಿ, ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡೀಗ ಚೆನ್ನಾಗಿ ಇನ್ನೊಂದು 2 ನಿಮಿಷ ಫ್ರೈ ಮಾಡಿಕೊಂಡು ಹಾಗೆ ತರಕಾರಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ತರಕಾರಿ ಇಟ್ಕೊಂಡು ಎಲ್ಲ ಥರ ತರಕಾರಿ ಇದೆ. ಆಲೂಗಡ್ಡೆ, ಬಟಾಣಿ, ಬೀನ್ಸು, ಕ್ಯಾರೆಟು, ನವಿಲುಕೋಲು ಎಲ್ಲ ಇದೆ. ಒಂದು 300 ಗ್ರಾಮ್ ತರಕಾರಿ ಇದೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದು ಒಂದು 6-7 ನಿಮಿಷ ಬಿಟ್ಬಿಡೋಣ ಫ್ರೈ ಆಗೋಕ್ಕೆ. ಆಮೇಲೆ ಮಸಾಲೆ ಎಲ್ಲ ಹಾಕೋಬೇಕಾಗುತ್ತೆ. ನೋಡಿ, ಹೂಕೋಸು ಸ್ವಲ್ಪ ಹಾಕ್ಕೊಳ್ಳೋಣ, ಅಂದರೆ ಕಾಲಿಫ್ಲವರ್. ಚೆನ್ನಾಗಿ ಫ್ರೈ ಆಗಲಿ. 6 ನಿಮಿಷ ಬಿಟ್ಬಿಡೋಣ. ಇದನ್ನ ಒಂದು ತಟ್ಟೆ ಮುಚ್ಚಿ. ಫ್ರೈ ಆದಷ್ಟು ಚೆನ್ನಾಗಿರುತ್ತೆ. ಹಂಗೆ ನಾವೀಗ ಹಂಗೆ ತಕ್ಷಣ ಮಸಾಲೆ ಹಾಕ್ಬಿಟ್ರೆ ತರಕಾರಿ ಫ್ರೈ ಆಗಿರಲ್ವ, ರುಚಿ ಬರೋಲ್ಲ. ಈಗ ಮುಚ್ಚೋಣ. ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡಿ. ನೋಡಿ, ಒಂದು ತಟ್ಟೆ ಮುಚ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಲೇಬೇಡ, ಒಂದು ತಟ್ಟೆ ಮುಚ್ಕೊಳ್ಳಿ, ಬೇಯಲಿ. ಇವಾಗಿದು ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ. ನೋಡಿ, ತುಂಬ ಘಮ ಬರ್ತಿತ್ತು ಮಾಡುವಾಗನೇ, ತುಂಬ ಘಮ ಬರ್ತಿತ್ತು ಫ್ರೆಂಡ್ಸ್. ಯಾವಾಗ ತಿನ್ನೋಣ ಅನಿಸ್ತಿತ್ತು, ಅಷ್ಟು ರುಚಿಕರವಾಗಿತ್ತು ಈ ಪಲಾವ್ ಮಾತ್ರ. ನೀವೊಮ್ಮೆ ಟ್ರೈ ಮಾಡಿ, ಒಂದು ಲೈಕು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡ್ರು, ಗರಂ ಮಸಾಲ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀವು ನೋಡ್ತಾ ಇರ್ಬೋದು. ಇದು ನೋಡಿ, ಸಾಯಿ ಅಂದರೆ ಬಿರಿಯಾನಿ ಮಸಾಲ, ಚೂರು ಗರಂ ಮಸಾಲ, ಇಷ್ಟೇ ಇದಕ್ಕೆ ಸ್ಪೈಸಸ್ ಬಂದು. ತುಂಬ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಹಾಗೆ ತಿನ್ಬಿಡೋಣ ಅಂತ ಅನಿಸ್ತಿತ್ತು. ಚೆನ್ನಾಗಿ ಫ್ರೈ ಆಗಲಿ. ಇದು ಅಕ್ಕಿ ತೊಳೆದು ಆಗಲೇ 10 ನಿಮಿಷದಿಂದ ನಾನು ನೆನೆಸಿಟ್ಟಿದ್ದೀನಿ ಅಕ್ಕಿನ. ಬಾಸುಮತಿ ಹಾಕ್ಕೊಳ್ಳೋಣ ಇಲ್ಲಿ. ನೋಡಿ, 3/4 kg ಅಷ್ಟು ಅಕ್ಕಿ ಇದೆ. ಇದು 1 kgಗೆ ಸ್ವಲ್ಪ ಕಮ್ಮಿ ಇದೆ, 1/4 kg ಅಷ್ಟು. ಇದು 6ರಿಂದ 5 ಜನ ಆರಾಮಾಗಿ ತಿನ್ಬೋದು. ನೋಡಿ, ಬಿಸಿನೀರು ಹಾಕೋತಾ ಇದ್ದೀನಿ ನಾನು ಇಲ್ಲಿ. 6 ಲೋಟ ಬಿಸಿನೀರು ಹಾಕೋತಾ ಇದ್ದೀನಿ. ಬಿಸಿನೀರು ಇಟ್ಟಿದ್ದೆ ನಾನು, ಬಿಸಿನೀರು ಹಾಕೋತಾ ಇದ್ದೀನಿ. ಬೇಗ ಆಗುತ್ತೆ, ಚೆನ್ನಾಗೂ ಇರುತ್ತೆ ಅಂತ. ಅಕ್ಕಿ 10 ನಿಮಿಷ ನೆನೆಸಿಡಬೇಕು. ನೆನೆಸಿಟ್ಟಷ್ಟು ಚೆನ್ನಾಗಿರುತ್ತೆ. ಈಗ ಇನ್ನೂ ಸ್ವಲ್ಪ ಬಿಸಿನೀರಿದೆ, ಆಮೇಲೆ ನೋಡ್ಕೊಳ್ಳೋಣ. ಕಮ್ಮಿ ಜಾಸ್ತಿ ಬೇಕು ಅಂದರೆ ಮಾಡ್ಕೊಬೋದು. ನೋಡಿ, ಈ ಥರ ಆಯ್ತು. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಬಿಡೋಣ. ಕಲ್ಲುಪ್ಪು ಹಾಕ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಆಮೇಲೆ ಲಾಸ್ಟಲ್ಲಿ ಕುಕ್ಕರ್ ಮುಚ್ಚಿ 2 ವಿಸಿಲ್ ಬರ್ಸ್ಕೊಂಡ್ರೆ ಪಲಾವ್ ರೆಡಿ. ನೋಡಿ, ಬಿಟ್ಬಿಡಿ ಇದನ್ನು. ನೋಡಿ, ಎಷ್ಟು ಉದ್ರಾಗಿ ಬರುತ್ತೀಗ. ಒಂದು ಮುಚ್ಚಿ 2 ವಿಸಿಲ್ ಮಾತ್ರ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಇದು ನಾನು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ, ಪ್ರೆಸ್ಟೀಜ್ ಕುಕ್ಕರಲ್ಲಿ. ಬೇಗನೂ ಆಗುತ್ತೆ. ತಳ ದಪ್ಪ ಇದೆಯಲ್ಲ, ಇದು ಕುಕ್ಕರ್ ತಳ ದಪ್ಪ ಇದೆ, ಸಿಯೋದು ಇಲ್ಲ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಹುಡಿಯಾಗಿ ರುಚಿಕರವಾಗಿತ್ತು, ಹುಡಿಯಾಗಿತ್ತು. ನೋಡಿ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂದರೆ, ಲಂಚ್ ಬಾಕ್ಸ್ಗೆ ಯಾರಾದರೂ ಗೆಸ್ಟ್ ಬಂದಾಗ, ಮತ್ತೆಲ್ಲಾದರೂ ಆಚೆ ನಾವು ಟ್ರಿಪ್ ಹೋದಾಗಲ್ಲ ಈ ಥರ ಮಾಡ್ಕೊಂಡು ಹೋದರೆ ತುಂಬ ರುಚಿಕರವಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ, ಎಲ್ಲರ ಮನೇಲೂ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.